ಶಕ್ತಿ ನಿನಗೆ ಗೊತ್ತಿಲ್ಲ. ಅದು ಸಿಕ್ಕಿದ್ರೆ ನೀನು ಕೆಟ್ಟದನ್ನೇ ಮಾಡ್ತೀಯ. ಸಾಯೋವರೆಗೂ ಹೋರಾಟ ಮಾಡ್ತೀನಿ ಹೊರತು ಸೋತು ನಿನ್ನ ಕೈಗೆ ನಾಗಮಣಿನ ಒಪ್ಸಲ್ಲ. ನೀನ್ ಎಷ್ಟೇ ಶಕ್ತಿ ಪ್ರಯೋಗ ಮಾಡಿದ್ರು ಅಷ್ಟೇ, ಯಾವುದು ಪ್ರಯೋಜನ ಇಲ್ಲ. ನಾನ್ ಮನ್ಸ್ ಮಾಡಿದ್ರೆ ನಿಮ್ಮನ್ನ ಇವಾಗ್ಲೇ ಸಾಯಿಸ್ಬೋದು, ಆದ್ರೆ ಸಾಯಿಸಲ್ಲ. ಯಾಕೇಳಿ? 23 ವರ್ಷದಿಂದ ನನಗೆ ಅನ್ನ ಹಾಕಿದ್ರ, ಅದು ಒಂದೇ ಕಾರಣಕ್ಕೆ ನಿಮ್ಮನ್ನ ಉಳಿಸ್ತಾ ಇದ್ದೀನಿ. ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಬೆಳೆಸಿದಿರ, ಆ ಋಣ ನನ್ನ ಮೇಲಿದೆ. ಆಗದ್ ಮಾತ್ರಕ್ಕೆ ನಾಗಮಣಿನ ಬಿಟ್ಕೊಡ್ತೀನಿ ಅಂತಲ್ಲ. ನಾಗಮಣಿ ನಂಗೆ ಒಪ್ಪಿಸ್ದೆ, ನಿಮ್ಗೆ ಬೇರೆ ಆಪ್ಷನ್ನೇ ಇಲ್ಲ. ಯೋಚನೆ ಮಾಡಿ, ನಾಗಮಣಿ ನಂಗೆ ಒಪ್ಪಿಸ್ತಿರೋ ಅಥವಾ ತ್ರಿಶೂಲ್ನ ಕಳ್ಕೋತಿರೋ? ನಿಮ್ಗೆ ತ್ರಿಶೂಲ್ ಬದುಕಬೇಕು, ನೀವು ಅವನ್ನ ಮತ್ತೆ ನೋಡ್ಬೇಕು ಅಂದ್ರೆ ನಾಗಮಣಿನ ನನಗೊಪ್ಸಿ. ಇಲ್ಲ ಅಂದ್ರೆ ತ್ರಿಶೂಲ್ ಜೀವಂತವಾಗಿ ಉಳಿಯಲ್ಲ. ಯೋಚನೆ ಮಾಡಿ ಡ್ಯಾಡ್, ನಿಮ್ಗೆ ತ್ರಿಶೂಲ್ ಬೇಕು ಇಲ್ಲ ನಾಗಮಣಿ ಬೇಕೋ ಯೋಚನೆ ಮಾಡಿ. ತ್ರಿವಿಕ್ರಮ್, ತ್ರಿವಿಕ್ರಮ್, ಈ ಕಾಡಲ್ಲಿ ಒಬ್ಬನೇ ಏನ್ ಮಾಡ್ತಾ ಇದ್ದ? ಎಲ್ಗೋಗಿದ್ದೆ? ಅದೆಲ್ಲ ನಿಂಗೆ ಯಾಕೆ? ನೋಡು, ನನಗೆ ನಿನ್ ಬಗ್ಗೆ ಚೆನ್ನಾಗಿ ಗೊತ್ತು. ತ್ರಿಶೂಲಲ್ಲಿ ಅವನೇನ್ ಮಾಡ್ದೆ ನೀನು? ತ್ರಿವಿಕ್ರಮ್, ನೀನ್ ತಪ್ಪು ಮಾಡ್ತಾ ಇದ್ದ. ಸುಮ್ನೆ ಬುದ್ಧಿ ಹೇಳಕ್ ಬರ್ಬೇಡ. ನನ್ನನ್ನು ತಡೆಯೋಕೆ ಯಾರಿಗೂ ಹಕ್ಕಿಲ್ಲ. ಏಯ್, ಯಾಕೋ ಹಾಗೆಲ್ಲ ಮಾತಾಡ್ತಾ ಇದ್ದ? ನಾನ್ ನಿಮ್ಮ ಅಪ್ಪ ಕಣೋ. ನೋಡು, ನೀನು ದಮ್ಮಯ್ಯ ಅಂತೀನಿ. ತ್ರಿಶೂಲ್ಗೇನು ಮಾಡಬೇಡ, ಅವನ್ನ ಬಿಟ್ಬಿಡು. ನನಗೊಂದು ಡೌಟು, ನನ್ ಮೇಲೆ ಇಲ್ದಿರೋ ಪ್ರೀತಿ ಅವನ ಮೇಲೆ ಯಾಕೆ ಅಂತ. ನಾನ್ ಕಷ್ಟದಲ್ಲಿದ್ದಾಗ ನನ್ ಪರವಾಗಿ ನಿಂತ್ಕೋಬೇಕು. ಯಾವಾಗ್ಲೂ ಅವನ್ನ ಪ್ರೀತಿ ಮಾಡ್ತೀಯ ನೀನ್ ನಿಜವಾಗ್ಲೂ? ತ್ರಿವಿಕ್ರಮ್, ಏನ್ ಮಾತಾಡ್ತಾ ಇದ್ದೆ ಅಂತ ಗೊತ್ತಿದೆ ನಿನ್ಗೆ? ಏನಾಗಿದೆ ನಿನ್ಗೆ? ನೀವಿಷ್ಟು ದಿನ ನಡ್ಕೊಂಡಿದ್ ನೋಡಿದ್ರೆ ಯಾರಿಗಾದ್ರೂ ಹೀಗ ಅನ್ಸೋದು ಕಾಮನ್. ಅಂದ್ರೆ ನಾನು ನಿನ್ನ ಹೇಗ್ ನೋಡ್ಕೊತಾ ಇದ್ದೀನಿ? ನೀವು ನನಗೆ ಅಂತ ಏನೂ ಮಾಡಿಲ್ಲ. 23 ವರ್ಷದಿಂದ ನಾನ್ ನಿಮ್ ಮಗ ಅಂತ ಗೊತ್ತಿರ್ಲಿಲ್ಲ. ಓಕೆ, ಗೊತ್ತಾದ್ಮೇಲಾದ್ರೂ ಪ್ರೀತಿಯಿಂದ ನನ್ನ ಜೊತೆ ಇರ್ಬೋದಿತ್ತಲ್ವಾ? ನೀವ್ ಅದನ್ನ ಈಗ್ಲೂ ಮಾಡ್ತಾ ಇಲ್ಲ. ಆದ್ರೂ ಪ್ರೀತಿಲಿ ಒಂದ್ ಮುಷ್ಟಿ ಅವನ್ಗೆ ಜಾಸ್ತಿ. ನೀನ್ ಆ ತರ ಎಲ್ಲ ಮಾತಾಡಬೇಡ. ನಾನಿಬ್ಬರನ್ನು ಸಮವಾಗಿ ಪ್ರೀತಿ ಮಾಡೋದು. ನೋಡು, ನೀನ್ ಈ ರೀತಿ ಮಾತಾಡಿದ್ರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ತ್ರಿಶೂಲ್ ಮೇಲೆ ಯಾಕೋ ದ್ವೇಷ ನಿನ್ಗೆ? ಅಜ್ಜಿ ನಿನಗೆ ಶಕ್ತಿ ಕೊಟ್ಟಿದ್ದಾಳಲ್ವಾ, ಅದನ್ನ ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ಕೊ. ತ್ರಿಶೂಲ್ನ ಬಿಟ್ಬಿಡು. ತ್ರಿಶೂಲ್ಗೆ ಏನೋ ಮಾಡೋದ್ರಿಂದ ನಿನ್ಗೇನೋ ಲಾಭ? ಏನೋ ಲಾಭ? ಅವನ್ನ ಸುಮ್ಮನೆ ಬಿಟ್ಬಿಡು. ಬಿಡು, ಕೈ ಮುಗಿದು ಕೇಳ್ಕೊತೀನಿ, ಅವನ್ನ ಬಿಟ್ಬಿಡು. ಕೈಯೆಲ್ಲ ಮುಗಿಯೋದ್ ಬೇಕಾಗಿಲ್ಲ. ತ್ರಿಶೂಲ್ನ ಬಿಟ್ಬಿಡ್ತೀನಿ. ನಾನ್ ಕೇಳಿದ್ದಿನ ಕೊಡ್ತೀರಾ? ಅದೇನ್ ಕೇಳ್ಬೇಕು ಅಂತಿದ್ಯೋ, ಅದೇನ್ ಹೇಳ್ಬೇಕು ಅಂತಿದ್ಯೋ ಹೇಳ್ಬಿಡು. ಒಟ್ನಲ್ಲಿ ತ್ರಿಶೂಲ್ನ ಬಿಡು ಸಾಕು. ನಾಗಮಣಿ ನಾಗಮಣಿ ಅಂದ್ರೆ? ಅಯ್ಯೋ, ಯಜಮಾನ ಜವಾನ ಇಬ್ರು ಒಳ್ಳೆ ಆಕ್ಟರ್ಸ್. ನಿಮ್ಮಿಬ್ರು ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ಬೇಕು. ಅಮಾಯಕರ ತರ ನಡ್ಕೋತೀರಾ. ಅಮ್ಮನ ಎಲ್ಲ ವಿಷಯ ಹೇಳಲ್ಲ ನಿನ್ಗೆ? ಅಜ್ಜಿ ಏನೇ ಮಾಡಿದ್ರು ನಾನು ಒಳ್ಳೇದಕ್ಕೋಸ್ಕರ ಮಾಡಿದ್ದಾರೆ. ನಿಂತರ ಅಲ್ಲ. ನಾಗಮಣಿ ಎಲ್ಲಿದೆ ಹೇಳು? ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ? ತ್ರಿಶೂಲ್ ಒಬ್ನೇ ಅಲ್ಲ, ಇಡೀ ಮನೆಯವ್ರನ್ನೆಲ್ಲ ಸಾಯಿಸ್ತೀನಿ. ತಪ್ಪು ತಪ್ಪು. ಇದ್ರ ಪರಿಣಾಮ ನೀನ್ ಎದುರಿಸ್ಬೇಕಾಗತ್ತೆ. ಯಜಮಾನ್ರಿಗೆ ಏನಾದ್ರೂ ವಿಷಯ ಗೊತ್ತಾರೆ ನಿನ್ನ? ಯಜಮಾನ್ರ? ಯಾರು ಯಜಮಾನ್ರು? ಓಹೋ, ಯು ಮೀನ್ ಡ್ಯಾಡ್? ಡ್ಯಾಡ್ ನನ್ನ ತಡೆಯಕ್ ನೋಡಿ ಫ್ಲಾಟ್ ಆಗಿದ್ದಾರೆ. ಓ, ಕಾಪಾಡು. ಅಂದ್ರೆ ಯಜಮಾನ್ರಿಗೇನೋ ಮಾಡ್ದೆ? ಯಜಮಾನ್ರಿಗೇನೋ ಮಾಡ್ದೆ ಹೇಳು. ಮಾತಾಡೋ. ಹೇಳು. ಮುಂದೆ ಹೋಗು, ನಿನ್ ಯಜಮಾನ್ರು ಸಿಗ್ತಾರೆ. ಇಲ್ಲಿದಾರ?
ಯಜಮಾನ್ರು ಹೊರಟ್ಬಿಡ್ತೀನಿ. ನೀನಿಲ್ಲೇ ಒಂದಿಶ ಈ ಕಡೆ. ಯಜಮಾನ್ರೆ ಈ ಕಡೆ ಹೋಗ್ತಾ ಇದ್ದೀರಾ? ನಾಗಮಣಿಗೂ ಆ ಕಡೆ ಅಲ್ವ ಇರೋದು? ಈ ಕಡೆ. ನಾಗಮಣಿ ಯಾವಾಗಲೂ ಇಟ್ಟಿರೋ ಜಾಗದಲ್ಲಿ ಇಟ್ಟಿಲ್ಲ, ಬದಲಾಯಿಸಿದೆ. ಬೇರೆ ಕಡೆನಾ? ಅದ್ಯಾವಾಗ ಬದಲಾಯಿಸ್ತಾರೆ? ಸ್ವಲ್ಪ ದಿನ ಆಯ್ತು. ನನಗೆ ಹೇಳಲೇ ಇಲ್ಲ. ಇಬ್ರು ಏನೋ ಗುಸು ಗುಸು ಅಂತ ಮಾತಾಡ್ತಿದ್ದಾರೆ. ಏನಿರ್ಬೋದು? ಬೇರೆ ಏನಾದ್ರೂ ಪ್ಲಾನ್ ಮಾಡ್ತಾ ಇದಾರ? ಎಲ್ಲವನ್ನು ಈಗಲೇ ಹೇಳ್ಬೇಕಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಏನಿಬ್ರು ಗುಸು ಗುಸು ಅಂತ ಮಾತಾಡ್ತಿದ್ದೀರಾ? ಏನ್ ಡಬಲ್ ಗೇಮ್ ಆಡ್ತಿದ್ದೀರಾ? ಇದಕ್ಕೆ ನಿಮ್ಮನ್ನ ನಂಬಲ್ಲ ಅಂತ ಹೇಳಿದ್ದು. ತ್ರಿಶೂಲ್ ಜೀವ ನನ್ನ ಕೈಲಿದೆ ಅಂತ ಗೊತ್ತಿದ್ರು ಇಷ್ಟೊಂದು ಆಟ ಆಡ್ತಿದ್ದೀರಲ್ಲ. ತ್ರಿಶೂಲ್ ಉಸಿರನ್ನ ಈಗಲೇ ನಿಲ್ಸ್ಬೇಕಾಗುತ್ತೆ. ಏಯ್, ಹಾಗೆಲ್ಲೇನು ಮಾಡಬೇಡ. ನಾವೇನು ಡಬಲ್ ಗೇಮ್ ಮಾಡ್ತಾ ಇಲ್ಲ ಇಲ್ಲಿ. ನಾಗಮಣಿ ಇರೋ ಜಾಗ ಕರ್ಕೊಂಡು ಹೋಗಿ ಅಂದ್ರೆ ಎಲ್ಲೆಲ್ಲ ಕರ್ಕೊಂಡ್ ಬರ್ತಾ ಇದ್ರ? ನಾಗಮಣಿ ಇರೋ ಜಾಗಕ್ಕೆ ಹೋಗೋ ದಾರಿ ಇದೆ. ನಾವೇನು ಸುಮ್ಮನೆ ಎಲ್ಲೆಲ್ಲ ಹೋಗ್ತಿಲ್ಲ. ಸುಳ್ಳು ಹೇಳ್ಬೇಡಿ. ನನ್ನ ನಂಬು. ನೀನು ಕೇಳಿದ್ದನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ, ನಾಗಮಣಿನ ನೀನು ಕೊಡ್ತೀನಿ. ಆದರೆ ತ್ರಿಶೂಲ್ಗೆ ಏನೂ ಆಗಬಾರ್ದು. ಆ ಜವಾಬ್ದಾರಿ ನಿಂದು. ನನಗೆ ಮೊದಲು ನಾಗಮಣಿ ಕೊಡಿ. ನಾಗಮಣಿ ಸಿಕ್ಕಾದ್ಮೇಲೆ ತ್ರಿಶೂಲು ಸೇಫ್ ಆಗಿ ಮನೆಗೆ ಬರುತ್ತೆ. ಮಾತಿಗೆ ತಪ್ಪಲ್ಲ ತಾನೆ? ತ್ರಿಶೂಲ್ ಯಾರಿಗೆ ಬೇಕಾಗಿರೋದು? ನನಗೆ ನಾಗಮಣಿ ಬೇಕು. ಕೊಡ್ತೀನಿ, ನಡಿ. ಇದೆ ನೀಲಿಮಲೆ ಕಾಡು. ತ್ರಿವಿಕ್ರಮ್ ಇಲ್ಲೇ ಇದ್ದಾನ? ಇಷ್ಟು ದೊಡ್ಡ ಅರಣ್ಯದಲ್ಲಿ ಅವನ್ನ ಹುಡ್ಕೋದು ಹೇಗೆ? ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೇಬೇಕಲ್ಲ. ಹೇಗೆ ತಿಳ್ಕೊಳ್ಳೋದು? ಇಲ್ಲ, ನಾನು ಯಾರ್ದಾದ್ರೂ ಸಹಾಯ ಪಡಿಲೇಬೇಕು. ಆಗ ಮಾತ್ರ ಅಷ್ಟು ದಟ್ಟ ಅರಣ್ಯದಲ್ಲಿ ಅವನು ಎಲ್ಲಿದ್ದಾನೆ ಅಂತ ಹುಡ್ಕೋಕ್ ಸಾಧ್ಯ. ನನಗೀಗ ಸಹಾಯ ಮಾಡೋದು ಅಂದ್ರೆ ಒಬ್ರೆ, ಅದು ನಾಗಮಾತ. ಅವರಿಂದ ಮಾತ್ರ ಈ ಕಾರ್ಯ ಸಾಧ್ಯ. ನಾಗಮಾತ, ನನ್ನ ಆದಿಶೇಷ ಪ್ರಾಣಾಪಾಯದಲ್ಲಿದ್ದಾನೆ. ನಾನೀಗ ಹೋಗಿ ತ್ರಿವಿಕ್ರಮ್ನ ತಡೀಲಿಲ್ಲ ಅಂದ್ರೆ ಆದಿಶೇಷನ ಪ್ರಾಣಕ್ಕೆ ಕುತ್ತು ಬರುತ್ತೆ. ನನ್ನ ಆದಿಶೇಷನ ಕಳ್ಕೊಳ್ಳೋಕೆ ತಯಾರಿಲ್ಲ ನಾಗಮಾತ. ಅವನನ್ನ ನಾನು ಕಾಪಾಡ್ಕೊಳ್ಳೇಬೇಕು. ಆದಿಶೇಷನ ಉಳಿಸ್ಕೊಡಿ ನಾಗಮಾತ. ಅಶ್ವಿನಿ ಸರ್ಪ, ಸರ್ಪ ನನಗೆ ದಾರಿ ತೋರಿಸಿದ್ದೆ. ತ್ರಿವಿಕ್ರಮ್ ಇರೋ ಜಾಗಕ್ಕೆ ನಾನು ಹೋಗ್ತೀನಿ. ಅವಾಗಿಂದ ಕರ್ಕೊಂಡು ಹೋಗ್ತಾನೆ ಇದ್ದೀರಾ? ಇನ್ನು ಎಷ್ಟು ದೂರ ಹೋಗ್ಬೇಕು? ಇನ್ನು ಬಹಳ ದೂರ ಹೋಗ್ಬೇಕು. ಇನ್ನು ಎಷ್ಟು ದೂರ? ನಾಗಮಣಿ ಅಂತ ಬೆಲೆ ಬಾಳೋ ವಸ್ತುನ ಪಡ್ಕೋತಾ ಇದೆಯಾ? ಸ್ವಲ್ಪ ಕಷ್ಟಪಟ್ರೆ ಏನೂ ಆಗಲ್ಲ. ನಾವು ನಾಗಮಣಿನ ಪಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ? ಅದಕ್ಕಿಟ ನಿಮ್ಮನ್ನ ಹಳೆ ಕಾಲದವರು ಅಂತ ಹೇಳೋದು. ಬೇವ್ರು ಸುರಿಸಿ ಕಷ್ಟ ಪಡೋದೆಲ್ಲ ನಿಮ್ ಜನರೇಷನ್ಗೆ ಮುಗ್ದೋಯ್ತು. ಇವಾಗೇನಿದ್ರು ಸ್ಮಾರ್ಟ್ ವರ್ಕ್ ನಂತರ. ನಿನ್ನ ಕರ್ಕೊಂಡು ಹೋಗ್ತಿರೋದು ನಾಗಮಣಿ ಕೊಡೋದಕ್ಕೆ ಅನ್ಕೊಂಡಿದೀಯಾ? ಅದು ನಿನ್ನ ಭ್ರಮೆ. ನಾಗಮಣಿಗಿಂತ ನನಗೆ ಇಂಪಾರ್ಟೆಂಟ್ ಏನೂ ಇಲ್ಲ. ಅದರ ಮೇಲೆ ಕಣ್ಣು ಹಾಕಿರೋ ನೀನು ಜೀವಂತವಾಗಿ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಏನು ಗುರಾಯಿಸ್ತಾ ಇದ್ದೀರಾ? ಒಳಗಡೆ ಬೇರೆ ಪ್ಲಾನ್ ಮಾಡ್ತಿದ್ದೀರಾ? ನನ್ ಮುಂದೆ ಯಾವ ಆಟನೂ ನಡೆಯಲ್ಲ. ಇಷ್ಟು ದಿನ ಮಗ ಮಗ ಅನ್ನೋ ಸೆಂಟಿಮೆಂಟ್ ಇತ್ತು. ಇವತ್ತು ಎಲ್ಲ ಕೂಡ ಆಯ್ತು. ನಾಗಮಣಿ ಮುಂದೆ ಯಾರು ದೊಡ್ಡವರಲ್ಲ. ನನಗೆ ಅದೇ ಮುಖ್ಯ. ಒಬ್ಬುತ್ತಾ ಇರೋ ಕುರಿ ಇವನು. ಇನ್ನೂ ಮೈ ತುಂಬಿಕೊಳ್ಳಿ, ಬಲಿ ಕೊಡ್ತೀನಿ. 23 ವರ್ಷ ಇವನ್ನ ಸಾಕಿದ್ದೆ ಬಲಿ ಕೊಡಕ್ಕೆ ಅನ್ಸುತ್ತೆ. ಯಜಮಾನ್ರೆ, ಯಾರನ್ನ ಬಲಿ ಹಾಕ್ತಾರೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ನಾಗಮಣಿ ಒಂದ್ಸತಿ ನನ್ನ ಕೈಗೆ ಸಿಗಿ
ಅಲ್ಲಿಂದ ನನ್ನ ಅಸಲಿ ಆಟ ಶುರು. ನಾನೇನು, ನನ್ನ ಶಕ್ತಿ ಏನು ಅಂತ ಎಲ್ರಿಗೂ ತೋರಿಸ್ತೇನೆ. ಇವರಿಬ್ರು ಜಗಳದಲ್ಲಿ ನನ್ನ ಮಗನಿಗೆ ಏನೂ ಆಗದ ಇದ್ರೆ ಅಷ್ಟೇ ಸಾಕು. ನನ್ನ ಮಗ ಹುಷಾರಾಗಿ ಬರ್ಬೇಕು. ಅವ್ನಿಗೇನು ಆಗ್ಬಾರ್ದು. ಒಂದ್ ಕಡೆ ನಾಗಮಣಿ ಶಕ್ತಿ, ಇನ್ನೊಂದ್ ಕಡೆ ನಾನ್ ಸತ್ರು ಮತ್ತೆ ಹುಟ್ಟೋ ಶಕ್ತಿ. ಇದಕ್ಕಿಂತ ಇನ್ನೇನ್ ಬೇಕು? ಇವಾಗ ನನಗಿರೋದು ಒಂದೇ ಗುರಿ, ತ್ರಿಶೂಲ್ನ ಸಾಯಿಸೋದು. ಅವನು ಒಬ್ಬ ನನ್ನ ಜೀವನದಿಂದ ಎಕ್ಸಿಟ್ ಆದ್ರೆ ನನ್ನ ಲೈಫ್ ಪರ್ಫೆಕ್ಟ್ ಆಗಿರುತ್ತೆ. ಈ ನಾಗಮಣಿ ಶಕ್ತಿಯಿಂದ ನಾನು ಬಯಸಿದ್ದನ್ನ ಎಲ್ಲ ಪಡಿಬಹುದು. ವಾವ್ ತ್ರಿವಿಕ್ರಮ್, ಯು ಆರ್ ಆಲ್ವೇಸ್ ದಿ ಬೆಸ್ಟ್. ತ್ರಿಶೂಲ್, ಐ ಆಮ್ ಕಮಿಂಗ್. ನಾಗಮಣಿ, ಹಾವು ಯಾರದು? ನೀನು ಹಾವ? ಅದೇಗೋ ಸಾಧ್ಯ? ಇಚ್ಛಾಧಾರಿ ನಾಗನ ನೀನು ಅಂದ್ರೆ ಅಜ್ಜಿ ಹೇಳಿದ್ ನಿಜ. ತ್ರಿಶೂಲ್ ಅಲ್ಲ, ಆದಿಶೇಷ. ಹೌದು, ನಾನು ಆದಿಶೇಷನೇ. ಆಶ್ಚರ್ಯ ಆಗ್ತಾ ಇದೆಯಾ? ನಾನು ಹಿಂತಿರುಗಿ ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ ಅಲ್ವಾ? ಹಾ, ನೀನ್ ಬರ್ದೇ ಇರೋ ಜಾಗದಲ್ಲಿ ನಿನ್ನ ಬಂದ್ಸಿಟ್ಟಿದ್ದೆ. ಇದ್ರಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ? ಐ ಕಾಂಟ್ ಬಿಲೀವ್ ದಿಸ್. ನನ್ನ ಲೈಫಲ್ಲಿ ಮತ್ತೆ ಯಾಕೋ ಎಂಟ್ರಿ ಕೊಟ್ಟೆ. ಅದ್ ಯಾವ ಗಳಿಗೆ ನನ್ನ ಜೊತೆ ಹುಟ್ಟಿದ್ಯೋ ಪ್ರತಿಯೊಂದಕ್ಕೂ ಮೂಗ್ ತಿರುಸ್ತೀಯ. ನೀನು ಒಬ್ನೇ ಕಣು ನನ್ನ ಜೀವನದಲ್ಲಿ ಬಿಗ್ ಅಂಡ್ ಬ್ಯಾಡ್ ಕಾಂಪಿಟೇಟರ್. ಅಂತದೇನ್ ಮಾಡಿದ್ದೀನಿ ನಿಮಗೆ? ಯಾಕೆ ನನ್ನ ಅಷ್ಟೊಂದು ದ್ವೇಷಿಸ್ತೀಯ? ಏನೇನ್ ಮಾಡಿಲ್ಲ ನೀನು. ಚಿಕ್ಕ ವಯಸ್ಸಿಂದನು ನನ್ನ ಜೀವನದಲ್ಲಿ ಮುಳ್ಳಾಗಿದ್ಯಾ. ನಾನು ಏನ್ ಬಯಸ್ತೀನೋ ಅದೆಲ್ಲ ನಿಂಗೆ ಸಿಗುತ್ತೆ. ನಿಂಗೆ ನೆನ್ಪಿದ್ಯಾ, ನಾವಿಬ್ರು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ಒಂದು ಹುಡುಗಿ ಇದ್ಲು. ಅವಳ ಮನೆ ಕರ್ಕೊಂಡ್ ಬಂದಿದ್ದೆ ನಾನು. ಅವಳ ಹತ್ರ ಜಾಸ್ತಿ ಮಾತಾಡ್ತಾ ಇದ್ದಿದ್ದೆ ನಾನು. ಆದ್ರೆ ಅವಳು ಕ್ಲೋಸ್ ಫ್ರೆಂಡ್ ಆಗಿದ್ದು ನಿನಗೆ. ನಾನು ಏನೇ ಕೆಲಸ ಮಾಡೋದಕ್ಕೆ ಹೊರಟ್ರು ಡ್ಯಾಡ್ ನಿನ್ನ ನನ್ನ ಜೊತೆ ಕಳಿಸ್ತಾ ಇದ್ರು. ನೀ ನನಗೆ ಹೆಲ್ಪ್ ಮಾಡ್ತಾ ಇರ್ಲಿಲ್ಲ. ಎಲ್ಲಾ ಕೆಲಸ ನೀನೇ ಮಾಡಿ ಕ್ರೆಡಿಟ್ಸ್ ಎಲ್ಲ ನೀನೇ ತಗೋತಾ ಇದ್ದೆ. ಅಷ್ಟೇ ಯಾಕೆ, ನನ್ನ ಕೆಲಸನ ನೀನೇ ಮಾಡಿ ಡ್ಯಾಡ್ ಹತ್ರ ಕ್ರೆಡಿಟ್ಸ್ ಎಲ್ಲ ತಗೋತಾ ಇದ್ದೆ. ಅವಾಗ ನೀ ನನ್ನ ಫ್ರೆಂಡ್ ಅಂತ ಅನ್ಸ್ತಾ ಇರ್ಲಿಲ್ಲ, ಶತ್ರು ಅಂತ ಅನ್ಸ್ತಾ ಇದ್ದೆ. ನಿನ್ ಮನ್ಸಲ್ಲಿ ಇಂಥದ್ದೆಲ್ಲ ತುಂಬಿತ್ತ? ಹೌದು, ಬರೀ ಅದೇ ತುಂಬಿತ್ತು. ನೀನ್ ಇಂಥವನು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನೀನ್ ಸಾಯೋಕ್ ಮುಂಚೆ ಗೊತ್ತಾಯ್ತಾ? ಏನ್ ಹೇಳ್ತಾ ಇದ್ಯಾ? ನನ್ನಿಂದ ಮನೆ ಕಿತ್ಕೊಂಡೆ, ಮನೆ ಮಗನ್ ಸ್ಥಾನ ಕಿತ್ಕೊಂಡೆ, ಆಮೇಲೆ ನನ್ ಲವ್ವರು ಕಿತ್ಕೊಂಡೆ. ಅದೆಲ್ಲ ಸಾಲ್ದು ಅಂತ ಇವತ್ತು ಕಷ್ಟಪಟ್ಟು ಪಡ್ಕೊಂಡ್ ಬಂದಿದ್ದನ್ನ ಕೈ ತಪ್ಪೋಗಿ ಮಾಡ್ದೆ. ಅಂತದೇನ್ ಪಡ್ಕೊಂಡಿದ್ದೆ? ನಿನ್ನ ಹತ್ರ ಅಂತದೇನಿತ್ತು? ಅದೆಲ್ಲ ನಿನಗೆ ಯಾಕು? ನನ್ ಶತ್ರು ನೀನು. ನಿನ್ನ ಮಾತ್ರ ಉಳಿಸಲ್ಲ.
ಯಾರೋ ನೀನು? ನಾನು ತ್ರಿಶೂಲ್. ಏಯ್, ನೀನ್ ತ್ರಿಶೂಲ್ ಆದ್ರೆ ಇವನ್ ಯಾರೋ? ಏಯ್, ಯಾರೋ ನೀನು? ನೀನ್ ತ್ರಿಶೂಲ್ ಅಲ್ವಾ? ನೀನ್ ತ್ರಿಶೂಲ್ ಆದ್ರೆ ಅವನ್ ಯಾರೋ? ಶಿವಾನಿ, ಶಿವಾನಿ, ನೀನ್ ತ್ರಿಶೂಲ್ ರೂಪದಲ್ಲಿ? ಶಿವಾನಿ, ತ್ರಿಶೂಲ್? ಯಾಕೆ ಗೊಂದಲ ಆಗ್ತಾ ಇದೆಯಾ? ಅದು ಶಿವಾನಿನೇ, ನಾನು ತ್ರಿಶೂಲೆ. ಅಲ್ಲ, ನೀನು ಇವಳು ನನ್ನನ್ನ ಬಂದ್ಸಿಟ್ಟಿದ್ದೆ ಅಲ್ವಾ ನೀನು? ನನ್ನನ್ನ ಕಾಪಾಡೋದಕ್ಕೆ ಬಂದಿದ್ದಾಳೆ ಅವಳು. ಹಾಗಿದ್ರೆ ಇವಳು ನಿನ್ ರೂಪದಲ್ಲಿದ್ಲ? ನಿನಗೆಲ್ಲೋ ತಲೆ ಕೆಟ್ಟಿದೆ ಅನ್ಸುತ್ತೆ. ಅವಳು ಶಿವಾನಿನೇ. ಹೇ ತ್ರಿಶೂಲ್, ಇವಳು ಇಷ್ಟೋ ತನಕ ನಿನ್ ರೂಪದಲ್ಲಿದ್ಲು. ಇವಳು ಸಾಮಾನ್ಯದವಳಲ್ಲ, ಇವಳು ಭೂಲೋಕದವಳಲ್ಲ. ಏಯ್, ಏನ್ ಹೇಳ್ತಾ ಇದೀನಿ ನೀನು? ನಿಂಗೆ ತಲೆ ಕೆಟ್ಟಿದ್ಯಾ? ಇವಳನ್ನ ನಂಬಿ ಮೋಸ ಹೋಗಿದ್ದೀವಿ. ಇವಳು ನಮ್ಗೆ ಮೋಸ ಮಾಡ್ತಿದ್ದಾಳೋ? ಶಿವಾನಿ, ಇವತ್ತು ನಿನ್ ನಾಟಕನ ಬಯಲ್ ಮಾಡ್ತೀನಿ. ತ್ರಿಶೂಲ್ ಮುಂದೆ ನೀನ್ ಏನು ಅಂತ ಹೇಳ್ತೀನಿ. ತ್ರಿವಿಕ್ರಮ್, ಬೇಡ. ಇವತ್ತು ನೀನ್ ಏನೇ ಹೇಳಿದ್ರು ಅಷ್ಟೇ, ನಾನ್ ಸುಮ್ನಿರಲ್ಲ. ಹೇ ತ್ರಿಶೂಲ್, ನಾನು ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೋಸ್ಕರ ಮಾಡಿರೋದು. ನಿನ್ನ ಬಂಧಿಸಿದ್ದು ನೀನು ಒಳ್ಳೇದಕ್ಕೋಸ್ಕರ. ಶಿವ, ನೀನು ಅನ್ಕೊಂಡಾಗಲ್ಲ. ಅವಳು ಮನುಷ್ಯ ಅಲ್ಲ, ಇಚ್ಛಾಧಾರಿ ನಾಗಿಣಿ. ಇವಳು ಇಡೀ ಮನೆಯವ್ರಿಗೆಲ್ಲ, ನನಗೆ, ನಿನಗೆ, ಎಲ್ರಿಗೂ ಮೋಸ ಮಾಡ್ತಿದ್ದಾಳೆ. ನಮ್ಮ ಮನೆಗೆ ಇಷ್ಟು ದಿನ ಕಾಟ ಕೊಟ್ಟಿದ್ದು ಸರ್ಪ ಬೇರೆ ಯಾರು ಅಲ್ಲ, ಇವಳೇ. ಹಿಂಗ್ ನೆನ್ಪಿದ್ಯಾ? ನಾವು ಚಿಕ್ಕವರಿದ್ದಾಗ ದಿಗ್ಬಂಧನ ಮಾಡಿದ್ದು ಇವಳನ್ನೇ. ತ್ರಿಶೂಲ್, ಇವಳನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಬಿಟ್ರೆ ನಮ್ಗೇನೋ ತೊಂದರೆ ಮಾಡ್ತಾಳೆ. ಏ ತ್ರಿಶೂಲ್, ಏನಾದ್ರು ಮಾತಾಡೋ. ಏನ್ ಮಾತಾಡ್ಬೇಕು? ಏ, ಇವಳು ನಾಗಿಣಿ ಅಂತ ಗೊತ್ತಾದ್ಮೇಲೆ ಸುಮ್ಮನಿದ್ಯಾ? ಏನಂದೆ? ಶಿವಾನಿ ನಾಗಿಣಿ ಅಂದೆ. ನನ್ಗೇನು ಗೊತ್ತಾಗ್ತಲ್ಲ. ಏನ್ ಹೇಳ್ತಾ ಇದೀನಿ ನೀನು? ಏ ತ್ರಿಶೂಲ್, ಯಾಕೋ ಅರ್ಥ ಆಗ್ತಿಲ್ಲ. ಇವಳು ಮನುಷ್ಯ ಅಲ್ಲ, ಇವಳು ಈ ಭೂಲೋಕಗಳಲ್ಲ, ಇವಳು ಇಚ್ಛಾಧಾರಿ ನಾಗಿಣಿ. ಏ, ನಾನು ಮಾತಾಡೋದೇನು ಅರ್ಥ ಆಗ್ತಿಲ್ಲ ನಿಂಗೆ? ಅವಳು ನಿನ್ ಕಣ್ಣಿಗೆ ಹೇಗೆ ಕಾಣಿಸ್ತದಲ್ಲ? ಅವಳು ನೋಡು. ಏ, ಅವಳು ಹಾಕೊಂಡು ಡ್ರೆಸ್ ನೋಡು. ನೋಡ್ದೆ ಹೇಗೆ ಕಾಣಿಸ್ತಾಳ ಅವಳು? ಏಯ್ ತ್ರಿವಿಕ್ರಮ್, ನಿನಗೆ ಪೂರ್ತಿ ಹುಚ್ಚಿಡ್ತಿದೆ ಅನ್ಸುತ್ತೆ. ಯಾಕೆ ಒಳ್ಳೆ ಮೆಂಟು ತರ ಆಡ್ತಾ ಇದೀಯಾ? ಏನಾಗಿದೆ ನಿಂಗೆ? ಏಯ್, ನಿಂಗೆ ಯಾಕೋ ಅರ್ಥ ಆಗ್ತಿಲ್ಲ? ಏಯ್, ನೀನೇನಕ್ಕೆ ಆಗ್ತಾ ಇದೆಯಾ? ನೀನ್ ಏನೇ ಹೇಳಿದ್ರು ತ್ರಿಶೂಲ್ಗೆ ನಾನು ಇಚ್ಛಾಧಾರಿ ನಾಗಿಣಿ ಅನ್ನೋದು ಗೊತ್ತಾಗೋದಿಲ್ಲ. ಅವನ್ಗೆ ನನ್ನ ನಿಜ ರೂಪನೂ ಕಾಣಿಸೋದಿಲ್ಲ. ಅವನ್ ಕಣ್ಣಿಗೆ ನಾನು ಸಾಮಾನ್ಯ ಮನುಷ್ಯರ ತರ ಕಾಣಿಸ್ತಾ ಇದ್ದೀನಿ. ಏಯ್, ಇದಕ್ಕೆ ಸಾಧ್ಯ? ಏನ್ ಹೇಳ್ತಾ ಇದ್ಯಾ? ಅದು ನನಗ್ ಕೊಟ್ಟಿರೋ ಶಾಪ. ಈಗ ನೋಡು, ಅವನು ಮುಂದೆನೆ ಹಾವಾಕ್ತೀನಿ, ಆದ್ರೂ ಅವನು ಗೊತ್ತಾಗಲ್ಲ. ನೀವಿಷ್ಟೊಂದು ಕೆಟ್ಟೋರು ಅಂತ ಗೊತ್ತಿರ್ಲಿಲ್ಲ. ನಿಮ್ಮ
ಕೂಡ ಒಂದೊಂದೇ ಕಳಿಸ್ತಾ ಇದೆ. ಮನೆಯವರೆಲ್ಲ ನಿಮ್ಮನ್ನ ದೇವರು ಅನ್ಕೊಂಡಿದ್ದಾರೆ, ಆದ್ರೆ ನೀವು ದೇವರಲ್ಲ, ರಾಕ್ಷಸ. ಹೌದಾ? ನಾನು ರಾಕ್ಷಸನೇ. ತಂದೆ ಸ್ಥಾನದಲ್ಲಿರೋ ನೀವೇ ನನ್ನನ್ನು ಸಾಯಿಸ್ತೀರ ಅಂದ್ಮೇಲೆ ನಾನ್ ನಿಮ್ಮನ್ನ ಸಾಯಿಸ್ತಿರೋ ತಪ್ಪೇ ಇಲ್ಲ. ವಿಕ್ರಮ್ ಯಜಮಾನರು ಜಗಳ ಮಾಡ್ಕೋತಾ ಇದ್ದಾರ, ತಡಿಬೇಕು. ಯಜಮಾನ್ ತಡಿಯೋದ? ನಾನೇ ಯಾಕೆ ತಡಿಬೇಕು? ನಂದೀಶ, ಇಷ್ಟು ದಿನ ಮಾಡಿದ ತಪ್ಪನ್ನ ಮತ್ತೆ ಮಾಡಕ್ ಹೋಗ್ಬೇಡ. ಅಪ್ಪ ಮಗ ಜಗಳ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅನ್ಕೋಬೇಡ. ಅವ್ರು ಜಗಳ ಮಾಡೋದ್ರಿಂದ ನಿನಗೆ ಲಾಭ, ಅವ್ರಿಗೆ ನಷ್ಟ. ಇಷ್ಟು ದಿವಸ ಕಾಯ್ತಾ ಇದ್ದಿದ್ದೆ ಇದನ್ನ ನೋಡೋದಕ್ಕೆ. ಅಪ್ಪನ ವಿರುದ್ಧ ಮಗ ನಿಂತಿರೋದನ್ನ ನೋಡೋದಕ್ಕೆ ಎಷ್ಟು ಆನಂದ ಆಗ್ತಾ ಇದೆ. ಹೀಗಾಗ್ಬೇಕು ಅಂತಾನೆ ತ್ರಿವಿಕ್ರಮ್ಗೆ ನಾಗಮಣಿ ಕೊಡಿ ಅಂತ ಯಜಮಾನ್ರಿಗೆ ಬೇಡ್ಕೊಂಡಿದ್ದೆ. ನಾಗಮಣಿ ಮೇಲೆ ಆಸೆ ಪಟ್ಟು ನಿಮ್ ಜೀವನ ನೀವೇ ಕಳ್ಕೋತಾ ಇದ್ದೀರಾ. ಇನ್ನು ಒಂದೇ ಹೊಡೆತ ಸಾಕು, ನಿನ್ನ ಉಸಿರು ನಿಂತು ಹೋಗೋಕೆ. ಇದೇನಿದು? ಯಜಮಾನರು ನಾಗಮಣಿಯಿಂದ ತ್ರಿವಿಕ್ರಮ್ನ ಸಾಯಿಸ್ಬಿಟ್ರ? ಪಾಪ. ಅನ್ಯಾಯವಾಗಿ ನನ್ನಿಂದನೇ ಸತ್ತೋದಿಲ್ಲ. ನನ್ನ ಸ್ನೇಹಿತನ ಮಗನೇ ನಾನು ಕೊಂದುಬಿಟ್ಟೆ. ಯಾಕೋ ನಾಗಮಣಿಗೆ ಆಸೆ ಪಟ್ಟೆ. ಮುಖ ನೋಡಕ್ಕೂ ನನಗೆ ಇಷ್ಟ ಇಲ್ಲ. ನಂದೀಶ ಬಂದ್ರೆ ನಾನೇ ಸಾಯಿಸಿದ್ದು ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ಅಷ್ಟರಲ್ಲಿ ನಾನು ಹೊರಟು ಬಿಡ್ಬೇಕು. ಹೇಗೂ ನಾಗಮಣಿ ನನಗೆ ಸಿಗ್ತಲ್ಲ. ಏನ್ ಯಜಮಾನ್ರೆ ನೀವು ನನ್ನ ಮಗ ಅಂತ ಕೇವಲವಾಗಿ ಹೇಳ್ತೀರಾ? ನನಗ್ ಕೊಡೋ ಬೆಲೆ ಇಷ್ಟೇನಾ? ನೀವು ಮಾಡಿದ ದ್ರೋಹಕ್ಕೆ ನಿಮಗೆ ತಕ್ಕ ಶಿಕ್ಷೆ ಆಯ್ತು. ನಿಮ್ ಮಗನ್ನ ಕೈಯಾರೆ ಸಾಯಿಸ್ಬಿಟ್ರಲ್ಲ ಯಜಮಾನ್ರೆ. ಇನ್ಮೇಲೆ ನಾನು ಚಿಂತೆ ಮಾಡೋ ಹಾಗೇ ಇಲ್ಲ. ಇವರು ರೀನಾ ಅವ್ರ ಅಣ್ಣ ಅಲ್ವಾ? ಇವ್ರಿಗೇನಾಯ್ತು?
ಉಸಿರಾಡ್ತಾನೆ ಇಲ್ಲ. ಮೊದ್ಲು ಈ ವಿಷಯ ರೀನಾಗ್ ಹೇಳ್ಬೇಕು. ರೀನಾ ಅವ್ರೆ, ನಿಮ್ಮ ಅಣ್ಣ ಅಲ್ಲಿದ್ದಾರೆ. ಏನು ಅಣ್ಣನಾ? ಎಲ್ಲಿ? ಅಲ್ಲಿದ್ದಾರೆ, ಬನ್ನಿ. ಅಣ್ಣ ಯಾಕೆ ಇಲ್ಲಿ ಬಿದ್ದದಾನೆ? ಅವ್ನಿಗೆ ಏನಾಯ್ತು? ಅಣ್ಣ, ಅಣ್ಣನ್ ಗಾಯ ಆಗಿದೆ, ರಕ್ತ ಬರ್ತಿದೆ. ಏನಾಯ್ತು ಅಣ್ಣಗೆ? ಅಣ್ಣ, ಅಣ್ಣ ಎದ್ದೇಳಣ್ಣ, ಅಣ್ಣ ಎದ್ದೇಳು. ಅಣ್ಣ ಏನಾಯ್ತು? ರೀನಾ, ನಿಮ್ಮ ಅಣ್ಣಗೆ ಉಸಿರು ನಿಂತಿದೆ. ಅಣ್ಣ, ಅಣ್ಣ ಏನಾಯ್ತು? ಅಣ್ಣ ಎದ್ದೇಳಣ್ಣ, ಅಣ್ಣ ಎದ್ದೇಳು, ಅಣ್ಣ ಎದ್ದೇಳು. ನಾಗಮಣಿನ ಇಡೋದಕ್ಕೆ ಇದೇ ಸುರಕ್ಷಿತವಾದ ಜಾಗ. ನಾಗಮಣಿನ ಪಡೆಯೋದಿಕ್ಕೆ ಅದೆಷ್ಟೋ ವರ್ಷಗಳಿಂದ ಹೊಡೆದಾಟಗಳಾಗಿವೆ. 23 ವರ್ಷದಿಂದ ಹಾವಿನ ದ್ವೇಷ ಕಟ್ಕೊಂಡು ಅದರಿಂದ ತಪ್ಪಿಸ್ಕೊಂಡು ಬಂದಿದ್ದು ಇನ್ನೊಬ್ರಿಗೆ ಕೊಡಕ್ಕ. ನಾಗಮಣಿ ನನ್ನಿಂದ ಯಾರಾದ್ರೂ ಕಿತ್ಕೊಳಕ್ ಪ್ರಯತ್ನ ಪಟ್ರೆ ಉಸಿರು ನಿಲ್ಲಿಸ್ತೇ ನಾನು ಬಿಡಲ್ಲ. ಅದು ಯಾರಾದ್ರೂ ಆಗಿರ್ಲಿ, ನಂದೀಶನ ಮಗನಾದ್ರೂ ಸರಿ ಅಥವಾ ನಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನ್ನ ಮಗನಾದ್ರೂ ಸರಿ. ತ್ರಿವಿಕ್ರಮ ಸತ್ತೋದ. ನಿಮ್ಮ ಅಪ್ಪನಿಂದಲೇ ನಿನಗೆ ಸಾವು ಬಂದ್ಬಿಡ್ತಲ್ವಾ? ನಿಮ್ಮಪ್ಪ ಸಾಯಿಸಿದ್ದಕ್ಕೆ ಈ ತರ ನಾನೇನಾದ್ರೂ ಸಾಯಿಸಿದ್ರೆ ಅದು ಎಷ್ಟು ಭೀಕರವಾಗಿರ್ತಾ ಇತ್ತು ಅಂದ್ರೆ ಸಾವನ್ ಸುದ್ದಿ ಕೇಳಿದವ್ರೆಲ್ಲಾರ್ಗು ಎದೆಲಿ ಡವ 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 ಅಂತ ಇತ್ತು. ಇನ್ನು ಬಾಕಿ ಇರೋದು ಒಂದೇ, ನಾಗಮಣಿ. ಅದೊಂದು ನಮ್ಮ ಕೈ ಸೇರ್ಬಿಟ್ರೆ ನಾನು ನನ್ನ ಮಗ ಚಿರಂಜೀವಿ ಆಗ್ತೀವಿ. ಇಲ್ಲಿವರೆಗೂ ನನ್ನ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಎಲ್ಲ ನಿಗೂಢವಾಗಿಟ್ಟಿದ್ದೆ. ಇನ್ನು ಮುಂದೆ ತೆರ್ಕೊಳ್ಳುತ್ತೆ ನನ್ನ ಕತೆ. ಬೇಬಿ, ಏನಾಯ್ತಮ್ಮ? ಮಾವ, ಅದು ತ್ರಿವಿಕ್ರಮ್ ಬ್ರೋ. ಅಳಿಮಯ್ಯನ? ರೀನಾ, ಏನಾಯ್ತಮ್ಮ? ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಮೊಮ್ಮಗನಿಗೆ ಏನಾಯ್ತು ಹೇಳು. ಅದು ಅಣ್ಣ ಕಾಡಲ್ಲಿ ಬಿದ್ದಿದ್ದಾನೆ. ಅಳಿಮಯ್ಯನ? ರೀನಾ, ಏನ್ ಹೇಳ್ತಾ ಇದ್ದೆ ನೀನು? ತ್ರಿವಿಕ್ರಮ್ಗೆ ಏನಾಯ್ತು? ಅದು ಅಣ್ಣ ಉಸಿರಾಡ್ತಿಲ್ಲ. ಏನ್ ಹೇಳ್ತಿದ್ಯಾ ರೀನಾ ನೀನು? ತ್ರಿವಿಕ್ರಮ್ಗೆ ಏನಾಯ್ತು? ಏಯ್, ಏನೇನೋ ಮಾತಾಡಬೇಡ. ತಮಾಷೆ ಮಾಡೋ ವಿಷಯ ಅಲ್ಲ ಇದು. ನಾನ್ ಯಾಕೆ ತಮಾಷೆ ಮಾಡ್ಲಿ ಮಾವ? ಅಣ್ಣ ಉಸಿರಾಡೋದನ್ನ ನಿಲ್ಸಿದಾನೆ. ನೀರು ಶಿವನಿ, ನೀರು ತಗೊಂಬ. ಅಮ್ಮ, ಏನಾಯ್ತಮ್ಮ ನಿಂಗೆ? ಅದೇ ನೀರು ತಗೊಂಬನ್ನಿ ಬೇಗ. ಅಮ್ಮ ಇದಳಮ್ಮ. ವಾಣಿ, ತ್ರಿವಿಕ್ರಮ್ನ ಸಾಯಿಸಿದ್ದು ನಾವೇ ಅಂತ ಯಾರಿಗೂ ಗೊತ್ತಾಗಬಾರ್ದು. ಈ ವಿಷಯನ ನಾನಂತೂ ಯಾರಿಗೂ ಹೇಳೋದಿಲ್ಲ, ನೀನು ಹೇಳಬಾರ್ದು. ಹೇಳೋದಿಲ್ಲ ಅಂತ ಮಾತು ಕೊಡು ಶಿವಾನಿ.
ಸತ್ಯ ನಮ್ಮಿಬ್ಬರಲ್ಲಿ ಉಳಿದೋಗ್ಲಿ. ಮುಂದಿನ ಸರದಿ ನಿನ್ನದೇ. ನಾಗಮಣಿ ನಿನ್ನ ಬಳಿ ಇದೆ ಎಂದು ಚಿಕ್ಕ ಸುಳಿವು ಸಿಕ್ಕರು ನಿನ್ನ ಸಾವು ಕಟ್ಟಿಟ್ಟ ಬುತ್ತಿ. ಈಗೇನ್ ಮಾಡ್ಲಿ ಬಾಬಾ? ನಾಗಮಣಿ ನಿನ್ನ ಬಳಿ ಇರುವುದು ಸುರಕ್ಷಿತವಲ್ಲ. ಮತ್ತೆ ಈಗೇನ್ ಮಾಡ್ಲಿ ಬಾಬಾ? ಯಾರು ಕೊಡ್ಲಿ ಅದನ್ನ? ಅದನ್ನ ಸುರಕ್ಷಿತವಾಗಿ ನಿಭಾಯಿಸೋರು ನನ್ನ ಕಣ್ಣಿಗೆ ಯಾರು ಕಾಣಿಸ್ತಾ ಇಲ್ಲ. ನನ್ನ ಸ್ನೇಹಿತರನ್ನ ನಂಬಕ್ಕೆ ಸಾಧ್ಯ ಇಲ್ಲ. ಇವಾಗ ನಾಗಮಣಿ ಇರೋದಕ್ಕಿಂತ ಸುರಕ್ಷಿತವಾದ ಜಾಗ ನನ್ಗೆ ಯಾವುದು ಹೊಳಿತಾ ಇಲ್ಲ ಬಾಬಾ. ಸದ್ಯಕ್ಕೆ ಅದು ಅಲ್ಲೇ ಇರಲಿ. ಬೇರೆ ಏನ್ ಪರಿಹಾರ ಇದೆ ಬಾಬಾ? ಪರಿಹಾರದ ಯೋಜನೆಗೆ ನನಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು. ಸದ್ಯಕ್ಕೆ ನಿನ್ನ ಸುರಕ್ಷತೆಯನ್ನ ನೀನೇ ನೋಡಿಕೊಳ್ಳಬೇಕು. ಯಾಕಂದ್ರೆ ಯಾವಾಗ ಬೇಕಾದರೂ ಸಾವು ಎದುರಾಗಬಹುದು. ರೀನಾ ಅವ್ರೆ, ಮಾತಾಡ್ಬೇಕು ಅಂತ ಕರೆದು ಈಗ ಆಕಾಶ ನೋಡ್ತಾ ಕೂತಿದ್ರೆ ಹೇಗೆ? ಅಲ್ಲ, ನಕ್ಷತ್ರಗಳನ್ನ ಎಣಿಸ್ತಾ ಇರ್ಬೋದು ಅನ್ನೋಕೆ ಇನ್ನು ರಾತ್ರಿನೂ ಆಗಿಲ್ಲ. ಮಾತಾಡಿದ್ರೆ ಎಲ್ ಕಣ್ಣಿಂದ ನೀರ್ ಜಾರುತ್ತೋ ಅಂತ ಸುಮ್ಮನೆ ಕೂತಿದ್ದೀನಿ. ಅಲ್ಲ, ನೀವ್ ಎಷ್ಟು ಗಟ್ಟಿವಂತೆ, ನಿಮ್ ಕಣ್ಣಲ್ಲಿ ನೀರ? ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಅಣ್ಣನ್ ಕಳ್ಕೊಂಡಿರೋದನ್ನ ಮರೆಯಕ್ಕಾಗ್ತಿಲ್ಲ. ಅವನ ಜೊತೆ 20 years ಸ್ಪೆಂಡ್ ಮಾಡಿದ್ದೀನಿ. ನಾನ್ ಚಿಕ್ಕವಳಿದ್ದಾಗ ನನ್ನ ಪಾಲಿಗೆ ಅವನೇ ಸೂಪರ್ ಹೀರೋ. ನಾನು ಹಠ ಮಾಡಿದಾಗ ಕೇಳಿದ್ದೆಲ್ಲ ಕೊಡಿಸ್ತಿದ್ದ. ಮಾಮ್ ಡ್ಯಾಡ್ ನನಗ್ ಬೈದ್ರೆ ಬ್ರೋ ನನಗ್ ಸಪೋರ್ಟ್ ಮಾಡಿ ಮಾಮ್ ಡ್ಯಾಡ್ ಮೇಲೆ ಕೋಪ ಮಾಡ್ಕೋತಿದ್ದ. ಎಲ್ಲೆಲ್ಲೋ ಸುತ್ತಾಡಿಸ್ತಿದ್ದ. ನನಗ್ ಡೈಲಿ ಸ್ಕೂಲಿಗೆ ಡ್ರಾಪ್ ಮಾಡ್ತಿದ್ದವನೇ ಅವನು. ನನಗ್ ಸ್ಕೂಲಲ್ಲಿ ಇದ್ದಾಗ ತುಂಬಾ ಜನ ಫ್ರೆಂಡ್ಸ್ ಇರ್ಲಿಲ್ಲ. ಫ್ರೆಂಡ್ಸ್ ಮಾಡ್ಕೊಳ್ಬೇಕು ಅಂತಾನು ಅನ್ನಿಸ್ತಿರ್ಲಿಲ್ಲ. ಬಿಕಾಸ್ ಆಫ್ ತ್ರಿವಿಕ್ರಮ್ರು. ಅವರೇ ನನಗೆ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಬ್ರದರ್ ಅಂಡ್ ಎವ್ರಿಥಿಂಗ್. ನಂದೀಶಾ, ಯಜಮಾನ್ರೆ, ಯಾವಾಗ ಬಂದಿಯೋ? ಆಗ್ಲಿಂದ ಕಾಣಿಸ್ತಾನೆ ಇರ್ಲಿಲ್ಲ. ಅದು ಯಜಮಾನ್ರೆ, ಮಧುಮತಿನ ಊರಿಗೆ ಕಳ್ಸಿಕೊಟ್ಟು ಈಗ ತಾನೇ ಬಂದೆ. ಏನು, ಮಧು ಊರಿಗೆ ಹೋದ್ಲಾ? ಹೌದು ಯಜಮಾನ್ರೆ. ಇಲ್ಲೇ ಇದ್ರೆ ಮಗನ್ ನೆನಪಾಗಿ ಮನ್ಸಿಗೆ ತುಂಬಾ ನೋವಾಗುತ್ತೆ ಅಂತ ಇದ್ರು. ಅದಕ್ಕೆ ನಾನೇ ಸ್ವಲ್ಪ ದಿನ ಅವ್ರ ಅಣ್ಣನ ಮನೇಲಿರ್ಲಿ ಅಂತ ಕಳ್ಸಿಕೊಟ್ಬಿಟ್ಟು. ನನ್ಗೆ ಅರ್ಥ ಆಗುತ್ತೆ ನಂದೀಶ. ಪುತ್ರ ಶೋಕಂ ನಿರಂತರಂ ಅಂತಾರೆ. ನಾವೆಷ್ಟೇ ಮರೆಯಕ್ ಪ್ರಯತ್ನ ಪಟ್ರು ಮರೆಯಕ್ಕಾಗೋದಿಲ್ಲ. ನನ್ನ ಮನಸ್ಸು ಭಾರವಾಗಿದೆ. ಆ ದೇವರು ನಮ್ಮ ಹಣೆಯಲ್ಲಿ ಹೀಗೆ ಆಗ್ಬೇಕು ಅಂತ ಬರ್ದಿದ್ದ ಅನ್ಸುತ್ತೆ. ಅದಕ್ಕೆ ಈ ರೀತಿ ಎಲ್ಲ ಆಗಿದೆ ಅನ್ಸುತ್ತೆ ಯಜಮಾನ್ರೆ. ಅದೇನೋ ಗೊತ್ತಿಲ್ಲ ನಂದೀಶ, ನನ್ ಮನ್ಸು ಸ್ವಲ್ಪ ಸರಿಗಿರ್ಲಿಲ್ಲ. ಅದಕ್ಕೆ ಬಾಬನ ಹತ್ರ ಹೋಗಿದೆ. ಬಾಬಾನ? ಅವ್ರೇನ್ ಹೇಳಿದ್ರು? ಅವ್ರು ಹೇಳಿದ್ದನ್ನ ಕೇಳಿದ್ರೆ ನೀನು ಗಾಬರಿ ಆಗ್ತೀಯ. ತ್ರಿವಿಕ್ರಮ್ನ ಕೊಂದಿದ್ದು ಸಾಮಾನ್ಯದವರಲ್ಲ. ನಾವ್ ಯಾರನ್ನ ಕೊಂದು ನಾಗಮಣಿನ ಕಿತ್ಕೊಂಡ್ಬಂದ್ವೋ ಅದೇ ಇಚ್ಛಾಧಾರಿ ನಾಗ. ಏನ್ ಹೇಳ್ತಾ ಇದ್ದೀರಾ ಯಜಮಾನ್ರೆ? ಇಚ್ಛಾಧಾರಿ ನಾಗಗಳು ತ್ರಿವಿಕ್ರಮನ ಸಾಯಿಸದ? ಅದೇಕ್ ಸಾಧ್ಯ? ಇಚ್ಛಾಧಾರಿ ನಾಗಗಳಾಕೆ ಅವನನ್ನು ಸಾಯಿಸುತ್ತೆ? ಅದೇ ನಿಗೂಢವಾಗಿರೋದು. ಒಂದು, ನಾಗಮಣಿ ಅವನ ಕೈಲಿತ್ತು ಅಂತ ಅವನ್ನ ಸಾಯಿಸಿರ್ಬೋದು. ಇನ್ನೊಂದು, ನಮ್ಮ ಮಗ ಅಂತ ಸಾಯಿಸಿರ್ಬೋದು. ಇದೇ ರೀಸನ್ ಅಂತ ಗ್ಯಾರಂಟಿ ಹೇಳಕ್ಕಾಗಲ್ಲ. ಅಲ್ಲ, ನಿಜವಾಗ್ಲೂ ಇಚ್ಛಾಧಾರಿ ನಾಗಗಳು ಅವನು ಸಾಯಿಸಿರೋದಾ ಅಥವಾ ಏನಥವಾ ಇನ್ಯಾರು ಸಾಯಿಸ್ತಾರೆ? ಬಾಬಾ ಹೇಳಿದ್ದಾರೆ ಅಂದ್ಮೇಲೆ ನಂಬಲೇಬೇಕು. ಯಜಮಾನ್ರೆ, ಮೊದಲು ಇಚ್ಛಾಧಾರಿ ನಾಗಗಳನ್ನ ಸಾಯಿಸೋದು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನಾನು ಅದೇ ಪ್ರಯತ್ನದಲ್ಲಿದ್ದೀನಿ, ಹುಡುಕ್ತಾನೂ ಇದ್ದೀನಿ. ನೋಡಿ ಯಜಮಾನ್ರೆ, ತ್ರಿವಿಕ್ರಮ್ನ ಸಾಯಿಸಿರೋದು ಯಾರೇ ಆಗಿರ್ಬೋದು, ನಾನ್ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅವ್ರನ್ನ ಸರ್ವನಾಶ ಮಾಡ್ತೀನಿ. ಅಲ್ಲೋ ದಿಗ್ವಿಜಯ, ಏನೋ ಹೇಳ್ಬೇಕು ಅಂತ ಎಲ್ರನ್ನೂ ಕರೆಸಿ ನೀ ನೋಡಿದ್ರೆ ಏನು ಮಾತಾಡದೆ ಸುಮ್ನೆ ಕೂತ್ ಬಿಟ್ಟಿದೀಯಲ್ಲ.
ನಿಮ್ಮೆಲ್ರಿಗೂ ಒಂದು ವಿಚಾರ ಹೇಳಬೇಕು. ಕೆಲವ್ರಿಗೆ ಕೋಪ ಬರ್ಬೋದು, ಕೆಲವ್ರಿಗೆ ಭಯನೂ ಆಗ್ಬೋದು, ಮುಂದೇನು ಅಂತ ಆತಂಕನೂ ಆಗ್ಬೋದು. ಆದ್ರೆ ನಿಮ್ಗೆ ಹೇಳದೆ ಬೇರೆ ದಾರಿನೇ ಇಲ್ಲ. ಅಂಥದ್ದೇನಾಯ್ತಪ್ಪ? ತ್ರಿವಿಕ್ರಮ್ದು ಸಹಜ ಸಾವಲ್ಲ, ಯಾರೋ ಅವನ್ನ ಸಾಯಿಸಿ ದಿಗ್ವಿಜಯ, ಏನು ಹೇಳ್ತಾ ಇದೀಯಾ? ಅಲ್ಲ ಬಾಬುಜಿ, ಅಳಿಮೈಯನ್ನ ಸಾಯಿಸಿದಾರ? ಯಾಕೆ? ಯಾರು ಸಾಯಿಸಿದ್ರು? ದ್ವೇಷದಿಂದ ಹೀಗ್ ಮಾಡಿದಾರ? ಅವನ ಮೇಲೆ ಯಾರಿಗ್ ದ್ವೇಷ ಇತ್ತು? ಮಾತಾಡಿ ಡ್ಯಾಡ್, ಯಾರು ಈ ತರ ಮಾಡಿರೋದು? ತ್ರಿವಿಕ್ರಮ್ನ ಕೊಂದಿದ್ದು ಬೇರೆ ಯಾರೂ ಅಲ್ಲ, ಆ ಇಚ್ಛಾಧಾರಿ ನಾಗಗಳು. ಇಚ್ಛಾಧಾರಿ ನಾಗಗಳ? ಹೌದಮ್ಮ. ಇಷ್ಟು ವರ್ಷ ಬಿಟ್ಟು ಬಿಡದೆ ಈ ಮನೆನ ಕಾಡ್ತಿರೋ ನಾಗ ಸರ್ಪಗಳೇ ತ್ರಿವಿಕ್ರಮ್ನ ಕೊಂದಿದ್ದು. ಅದಕ್ಕೆ ಅವನ ಮೈಯೆಲ್ಲ ನೀಲಿಗಟ್ಟಿರೋದು. ಹಾಗಂತ ಯಾರು ಹೇಳಿದ್ದು? ಭೈರವ ಬಾಬಾ ಅದಕ್ಕೆ ಪರಿಹಾರನೂ ಹೇಳಿದ. ಏನ್ ಪರಿಹಾರ? ಸರ್ಪಯಾಗ. ಸರ್ಪಯಾಗ? ಏನ್ ಮಾತಾಡ್ತಾ ಇದೀಯ ದಿಗ್ವಿಜಯ? ಸರ್ಪಯಾಗ ಮಾಡ್ಬೇಕಾ? ಸರ್ಪಗಳನ್ನ ನಾಶ ಮಾಡ್ಬೇಕಾ? ಹೌದಮ್ಮ, ಅದಕ್ಕೆ ಈ ನಿರ್ಧಾರ ಮಾಡಿರೋದು. ದಿಗ್ವಿಜಯ, ಹಾವನ್ನ ದೇವರು ಅಂತ ತಿಳಿದು ಪೂಜೆ ಮಾಡೋ ವಂಶ ನಮ್ದು. ಅಂಥ ಸಂಸ್ಕೃತಿನ ಬಿಟ್ಟು ಸರ್ಪಯಾಗ ಮಾಡಬೇಕು ಅಂತ ನಿರ್ಧಾರ ಮಾಡಿದೀಯಾ? ಈ ನಿರ್ಧಾರ ತಪ್ಪು. ಇದರಿಂದ ಕೆಟ್ಟದ್ದಾಗುತ್ತೆ ವಿನಃ ಒಳ್ಳೇದಾಗುದಿಲ್ಲಪ್ಪ. ಇದು ತಪ್ಪು ತಪ್ಪು. ಗುರುಗಳ ಮಾತಲ್ಲಿ ತಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ. ಇಷ್ಟು ವರ್ಷ ನಮಗ್ ಕಾಟ ಕೊಟ್ಟಿರೋ ಸರ್ಪಗಳನ್ನ ಕೊಂದೆ ನಮಗ್ ಬೇರೆ ದಾರಿನೇ. ಸೇಡಿನ ಬಗ್ಗೆ ನೀವು ಯಾರು ಯೋಚನೆ ಮಾಡಿ, ಇಡೀ ಸರ್ಪ ಸಂಕುಲವೇ ನಾಶ ಆಗುತ್ತೆ. ಯಾವ ಸೇಡು ಉಳಿಯೋದಿಲ್ಲ. ಹಾಗಾದ್ರೆ ಬಾಬಾಜಿ ಎಲ್ಲಾ ಹಾವುಗಳನ್ನ ಸಾಯಿಸ್ತೀರಾ? ಇಲ್ಲ, ಸರ್ಪಯಾಗ ಮಾಡ್ತಿರೋದು ಬರೀ ಗಂಡ ಹಾವನ್ನ ಬಲಿ ಕೊಡೋದಕ್ಕೆ. ಆಗ ಸರ್ಪ ಸಂತತಿನೇ ಇರಲ್ಲ, ನಮ್ಗೆ ಯಾವ ತೊಂದರೆನೂ ಇಲ್ಲ. ಅಂಕಲ್ ಬೇಡ, ಮುಂದೆ ಆಗೋ ಅನಾಹುತಕ್ಕೆ ನಾವೇ ದಾರಿ ಮಾಡ್ಕೊಟ್ಟು ಹಾಗಾಗುತ್ತೆ. ನೀವುಗಳು ಭಯ ಪಡೋ ಅಗತ್ಯ ಇಲ್ಲ. ಸರ್ಪಯಾಗದಿಂದ ಒಳ್ಳೇದೇ ಆಗುತ್ತೆ ಹೊರತು ಕೆಟ್ಟದಾಗಲ್ಲ. ಗುರುಗಳು ಹೇಳಿದ್ದಾರೆ ಅಂದ್ರೆ ನಮ್ಮ ಒಳ್ಳೇದಕ್ಕೆ ಹೇಳಿರ್ತಾರೆ. ನನಗೊಪ್ಪಿಗೆ ಇದೆ. ನೀನೊಬ್ನೇ ಅಲ್ಲ, ಎಲ್ರೂ ಒಪ್ಲೇಬೇಕು. ಒಪ್ತಾರೆ. ನಮಗ್ ಕಾಟ ಕೊಟ್ಟಿರೋ ಸರ್ಪಗಳನ್ನ ಕೊಂದೆ ನಮಗ್ ಬೇರೆ ದಾರಿನೇ. ಇಡೀ ಸರ್ಪ ಸಂಕುಲವೇ ನಾಶ ಆಗುತ್ತೆ. ಬಾಬಾ, ಸರ್ಪಯಾಗದ ಫಲ ಸಿಗೋದಿಕ್ಕೆ ಇನ್ನೂ ಎಷ್ಟೊತ್ತಾಗ್ಬೋದು? ತುಂಬಾ ಸಮಯ ಹಿಡಿಯಬಹುದು ವಿಷಯ. ಏಕೆಂದರೆ ಈಗಾಗಲೇ ಇಚ್ಛಾಧಾರಿ ನಾಗಗಳಿಗೆ ಸರ್ಪಯಾಗದ ಸೂಚನೆ ದೊರಕಿರುತ್ತದೆ. ಜೀವ ಉಳಿಸಿಕೊಳ್ಳಲು ಸುರಕ್ಷಿತ ಜಾಗಕ್ಕೆ ಪ್ರಯಾಣ ಬೆಳೆಸಬೇಕು. ಅಂದ್ರೆ ಸರ್ಪಗಳು ತಪ್ಪಿಸ್ಕೊಂಡ್ಬಿಡ್ತಾವ? ಅಸಾಧ್ಯ. ನಾಗ ಸರ್ಪಗಳು ಅತಳ ವಿತಳ ಪಾತಾಳ ಎಲ್ಲೇ ಅಡಗಿದ್ದರೂ ಈ ಯಾಗಾಗ್ನಿಯ ಹತ್ತಿರ ಬರಲೇಬೇಕು.
ತಪ್ಪಿಸ್ಕೊಳ್ಳೋಕೆ ಬೇರೆ ದಾರಿ ಏನಾದರೂ ಹುಡುಕಿದ್ರೆ ಪಾಪ? ಈ ಯಾಗದ ಶಕ್ತಿಯ ಬಗ್ಗೆ ನಿಮಗಿನ್ನೂ ಅರಿವಿಲ್ಲ. ಜನಮೇಜಯನ ಸರ್ಪಯಾಗದಿಂದ ತಪ್ಪಿಸಿಕೊಳ್ಳಲು ವಾಸುಕಿಗೆ ಸಾಧ್ಯವಾಗವಾಗ ಇನ್ನು ಆದಿಶೇಷ. ಹಾಗಾದ್ರೆ ಆದಿಶೇಷ ಇಲ್ಲಿಗೆ ಬಂದೇ ಬರ್ತಾನೆ, ಅವನ್ ಬಲಿ ಹಾಗೆ ಆಗ್ತಾನೆ. ಖಂಡಿತ. ಆದರೆ ಅದು ಅಷ್ಟು ಸುಲಭವಲ್ಲ. ಆದಿಶೇಷನನ್ನು ಬಲಿ ತೆಗೆದುಕೊಳ್ಳಬೇಕಾದರೆ ಮೊದಲು ಅವನ ಶ್ರೇಯಸ್ಸಿಯನ್ನು ಎದುರಿಸಬೇಕು. ಇಚ್ಛಾಧಾರಿ ನಾಗಿಣಿನ ಆದಿಶೇಷನನ್ನು ನಾಶ ಮಾಡಲು ಕಠಿಣವಾಗುತ್ತಿರುವುದೇ ಅವಳಿಗೆ. ಆದಿಶೇಷನನ್ನು ಕಾಪಾಡಿಕೊಳ್ಳಲು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಾಳೆ. ಇಚ್ಛಾಧಾರಿ ನಾಗಿಣಿ ಪ್ರಯತ್ನ ಯಶಸ್ವಿ ಆದ್ರೆ ಯಾಗ ನಿಂತೋಗುತ್ತಾ? ಅಡ್ಡಿಯಾಗಬಾರದು ಅಂತಾನೆ ಈ ಯಾಗವನ್ನು ಮಾಡುತ್ತಾಳೆ. ಏನ್ ಮಾಡ್ತೀರಾ ಬಾಬಾ? ನಾನು ಮಾಡುತ್ತಿರುವ ಪೂಜೆ ನಿಮ್ಮ ಪಾಲಿಗೆ ರಕ್ಷಾ ಕವಚ, ಆದರೆ ಅವಳ ಪಾಲಿಗೆ ಮೃತ್ಯು ಕವಚ. ನನ್ನ ಮಂತ್ರ ಶಕ್ತಿಯಿಂದ ಅವಳನ್ನು ಬಂಧಿಸುತ್ತೇನೆ. ಅವಳ ಶಕ್ತಿಗಳು ಕೆಲಸ ಮಾಡದಂತೆ ನೋಡಿಕೊಳ್ಳುತ್ತೇನೆ. ಹಾಗಾದ್ರೆ ಅವಳು ವೀಕ್ ಆಗ್ತಾಳೆ, ಆಗ ಅವಳನ್ನ ಎದುರಿಸೋದು ಸುಲಭ ಅಲ್ವಾ ಬಾಬಾ? ನನ್ನ ಉದ್ದೇಶವು ಓಂ ಹ್ರೀಂ ಹ್ರೂಂ ಫಟ್ ಫಟ್ ಸ್ವಾಹ. ಬಾಬಾ ಏನಿದು? ಉಂಗುರ. ಇದು ಇಚ್ಛಾಧಾರಿ ನಾಗಿಣಿಯ ಕೈ ಸೇರಬೇಕು. ಇದರಿಂದ ಅವಳು ರೂಪ ಬದಲಿಸಲು ಸಾಧ್ಯವಿಲ್ಲ. ಹಾಗೆ ಅವಳ ಯಾವ ಶಕ್ತಿಯೂ ಕೆಲಸ ಮಾಡುವುದು. ಇದನ್ನ ಅವಳ ಕೈಗೆ ಹೇಗೆ ತೋರಿಸೋದು? ಅವಳಿಗೆ ಅನುಮಾನ ಬರಲ್ವಾ? ಇದೆ. ಈ ಉಂಗುರದ ಗುಣವಿಶೇಷ. ಇದು ಅದೃಶ್ಯ ಉಂಗುರ. ಇದು ಯಾವುದೇ ಕಾರಣಕ್ಕೂ ಅವಳಿಗೆ ಕಾಣಿಸಿಕೊಳ್ಳುವುದಿಲ್ಲ. ಇದರಿಂದ ತಪ್ಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಅವಳಿಗೆ ಸಾಧ್ಯವಾಗುವುದಿಲ್ಲ. ಹಾಗಾದ್ರೆ ಅಷ್ಟು ಅವಳ ಕೈಗೆ ಸೇರುವಾಗ ಮಾಡಿ ಬಾಬಾ. ಏನಿದು? ಬೆಳ್ಳಗೇನೋ ಸ್ಪರ್ಶ ಆದಾಗಾಯ್ತಲ್ಲ, ಏನು ಕಾಣಿಸ್ತಿಲ್ವಲ್ಲ? ಏನೂ ಇಲ್ಲ, ಎಲ್ಲ ನನ್ನ ಭ್ರಮೆ ಅನ್ಸುತ್ತೆ. ಇಚ್ಛಾಧಾರಿ ನಾಗಿಣಿ, ಇದೇನ್ ಬಾಬಾ ಇಷ್ಟೊಂದು ಖುಷಿಯಾಗಿದ್ದೀರಾ? ಇಚ್ಛಾಧಾರಿ ನಾಗಿಣಿ ನನ್ನ ಸರ್ಪಯಾಗದ ಶಕ್ತಿಗೆ ತುತ್ತಾದ್ಲು. ಇನ್ನು ಅವಳು ನನ್ನ ಸರ್ಪಯಾಗವನ್ನು ತಡೆಯಲು ಸಾಧ್ಯವೇ ಇಲ್ಲ. ಅವಳ ಶಕ್ತಿಯೂ ಕೆಲಸ ಮಾಡುವುದು. ಎಂತ ಮಾತು ಹೇಳಿದ್ರಿ ಬಾಬಾ. ಸರ್ಪಯಾಗದಲ್ಲಿ ಅರ್ಧ ಗೆದ್ದಷ್ಟೇ ಖುಷಿ ಆಯ್ತು. ನನಗೂ ಅಷ್ಟೇ. ನಾಗಿಣಿಯಲ್ಲಿ ತೊಂದರೆ ಕೊಟ್ಬಿಡ್ತಾಳು ಅಂತ ಭಯ ಕಾಡ್ತಾ ಇತ್ತು. ಬಾಬಾ ಇನ್ಯಾಕ್ತಡ ಸರ್ಪಯಾಗ ಶುರು ಮಾಡೋಣ? ಶುರುವಾಗಲಿ, ಆದರೆ ಅವಸರ. ಇಡೀ ಭೂಮಂಡಲವೇ ಕಂಪಿಸುವ ಕ್ಷಣಗಳು ಅಲ್ಲೋಲ ಕಲ್ಲೋಲವಾಗಬಹುದು. ಗಂಡು ಸರ್ಪಗಳು ಅವರ ರಾಜ ಆದಿಶೇಷನ ಸಹಿತ ದಹನವಾಗುವ ಸಮಯವಿದು. ಅರಿಯದೆ ಇನ್ಯಾವುದೋ ಅಡ್ಡಿ ಎದುರಾಗಬಹುದು. ಪ್ರಾಣಾಪಾಯವೂ ಎದುರಾಗಬಹುದು. ಯಾವುದೇ ಕಾರಣಕ್ಕೂ ಯಾಗ ನಿಲ್ಲಿಸಬಾರದು. ಯಾಗ ನಿಲ್ಲಿಸಿದರೆ ನಿನ್ನ ಪ್ರಾಣಕ್ಕೆ ಕಂಟಕ ಕಟ್ಟಿಟ್ಟ ಬುದ್ಧಿ. ಯಾವುದೇ ಕಾರಣಕ್ಕೂ ಯಾಗ ನಿಲ್ಸಲ್ಲ ಬಾಬಾ. ಸರಿ, ಉಳಿತು. I'm in love with you. I love you, Ajit. ಈ ಮಾತು ನನ್ನ ಮನಸ್ಸಿನಿಂದ ಬಂದಿರೋದು.
ಯಾಕೆ ಹೀಗೆ ಕೂತಿದ್ಯಾ ಅಜಿತ? ಏನಾಯ್ತು? ಅಪ್ಪಾಜಿ, ನಮ್ಗಳ ಜೊತೆನೆ ಸರಿಯಾಗಿ ಮಾತಾಡ್ತಾ ಇಲ್ಲ ಇವನ್ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ. ಅಂತದ್ದೇನಾಯ್ತು ಅಜಿತ? ಅಪ್ಪಾಜಿ, ಆ ಹುಡುಗಿ ನನ್ನನ್ನ ತುಂಬಾನೇ ಹಚ್ಕೊಂಡಿದ್ದಾಳೆ. ಅವಳ ಖುಷಿನ ನೋವನ್ನ ಎಲ್ಲದನ್ನೂ ನನ್ನ ಜೊತೆ ಹಂಚ್ಕೊಳ್ತಾ ಇದ್ದಾಳೆ. ಬರ್ತಾ ಬರ್ತಾ ನನಗೆ ತುಂಬಾ ಹತ್ರ ಆಗ್ತಾ ಇದ್ದಾಳೆ. ಅದಕ್ಕೆ ನೀನು ಖುಷಿ ಪಡಬೇಕು ಅಜಿತ. ಯಾಕೆ ಅಂದ್ರೆ ನೀನು ಪಡ್ತಿರೋ ಶ್ರಮಕ್ಕೆ ಫಲ ಸಿಗ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ನಾವು ಅಂದ್ಕೊಂಡಿದ್ಕಿಂತ ತುಂಬಾ ಬೇಗನೆ ಆ ಹುಡುಗಿ ಇವ್ರ ಕಡೆ ವಾಲ್ತಾ ಇದ್ದಾಳೆ ಅಂತ ಆಯ್ತು. ಪರಿಸ್ಥಿತಿ ನೀವು ಅಂದ್ಕೊಂಡಿರೋಷ್ಟು ಸುಲಭ ಇಲ್ಲ, ಅಲ್ಲಿ ಬೇರೆನೇ ಇದೆ. ಅಂತದ್ದೇನಾಗಿದೆ ಅಣ್ಣ? ಅವಳು ನನ್ನನ್ನ ಪ್ರೀತಿಸ್ತಾ ಇದ್ದಾಳಂತೆ. ಏನೋ ಅವಳು ನಿನ್ನನ್ನ ಪ್ರೀತಿಸ್ತಿದ್ದಾಳಂತ? ಹಾಗಂತ ಹೇಳಿದ್ಲ ಅವಳು? ಹೌದು, ನೇರವಾಗಿ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿದ್ಲು. ನೀವೇನಂದ್ರಿ? ನಾನೇನು ಉತ್ತರ ಕೊಟ್ಟಿಲ್ಲ. ಯಾಕಜಿತ? ನೀನ್ ಅವಳಿಗೆ ಉತ್ತರ ಕೊಡು. ನಿನ್ನನ್ ಕಂಡ್ರೆ ನನಗಿಷ್ಟ ಅಂತ ನೀನ್ ಅವಳಿಗೆ ಹೇಳ್ಬೇಕು. ಇಲ್ಲ, ನನ್ನ ಮನ್ಸು ಅದಕ್ಕೆ ಒಪ್ತಾ ಇಲ್ಲ. ಯಾಕೆ? ಅವಳು ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ನಾನು ಅವಳ ಪ್ರೀತಿಗೆ ಒಪ್ಪಿಗೆ ಕೊಟ್ರೆ ಅವಳನ್ನ ಮದುವೆ ಆಗ್ಬೇಕಾಗತ್ತೆ. ನಮ್ ಗುರಿನೂ ಅದೇ ತಾನೇ ಅಣ್ಣ. ನಮ್ ಗುರಿ ಅವಳನ್ನ ಮದುವೆ ಆಗೋದಲ್ಲ, ಆದಿಶೇಷ ಶಿವಾನಿನ ಬಲಿ ಪಡೆಯೋದು. ಅದಕ್ಕೆ ಇರೋ ದಾರಿನೇ ಇದಲ್ವಾ? ಹಾಗಂತ ರೀನಾಗೆ ಮೋಸ ಮಾಡಕ್ಕಾಗತ್ತಾ? ನಾನು ಪ್ರೀತಿಗೆ ದ್ರೋಹ ಮಾಡ್ದಂಗ ಆಗಲ್ವಾ? ಆದಿಶೇಷ ಮತ್ತು ಶಿವಾನಿನ ಸಾಯಿಸೋಕೆ ಇರೋ ದಾರಿನೇ ಇದಲ್ವಾ ನಮ್ಗೆ? ಹುಡ್ಕೋಣ, ಬೇರೆ ದಾರಿ ಸಿಗ್ಬೋದು. ರೀನಾ ನನ್ನನ್ನ ತುಂಬಾ ನಂಬಿದಾಳೆ. ನಾನು ಪ್ರೀತಿಸೋ ನಾಟಕ ಆಡಿ ಮದ್ವೆ ಆದ್ರೆ ಅವಳು ನಂಬಿಕೆ ಮುರಿದಂಗ ಆಗುತ್ತೆ. ಅದು ನನಗಿಷ್ಟ ಇಲ್ಲ. ಇನ್ನೇನ್ ಮಾಡ್ಬೇಕು ಅಂತಿದ್ಯಾ ನೀನು? ಅವಳ ಹತ್ರ ನಿಜ ಹೇಳಿ ಪ್ರೀತಿನ ಇಲ್ಲಿಗೆ ನಿಲ್ಸೋಕೆ ಹೇಳ್ಬೇಕಂತ ಇದ್ದೀನಿ. ಅಜಿತ, ನೀನು ಗರುಡ ಲೋಕದವನು ಅನ್ನೋದನ್ನ ಮರಿತಾ ಇದ್ದೀಯ ಅಜಿತ. ನೀನು ಭೂಲೋಕಕ್ಕೆ ಬಂದಿರೋ ಉದ್ದೇಶನೇ ಬೇರೆ. ಮನುಷ್ಯರ ರೀತಿ ದಯಾ ದಾಕ್ಷಿಣ್ಯಗಳನ್ನು ಬೆಳೆಸಿಕೊಂಡು ಗರುಡ ಲೋಕಕ್ಕೆ ವಂಚನೆ ಕೊಡುವಂತ ಕೆಲಸ ಮಾಡಬೇಡ ಅಜಿತ. ಅಪ್ಪಾಜಿ, ಅದು ಹಾಗಲ್ಲ. ಬೇರೆ ಮಾತುಗಳ ಅವಶ್ಯಕತೆ ಇಲ್ಲ. ನಿನಗೆ ಬೇರೆ ಆಯ್ಕೆಗಳು ಇಲ್ಲ ಅಜಿತ. ನೀನು ಅವಳ ಪ್ರೀತಿಯನ್ನು ಒಪ್ಪಿಕೊಳ್ಳಲೇಬೇಕು. ನೀನು ಅವಳ ಪ್ರೀತಿನ ಒಪ್ಕೊಂಡಿರೋ ವಿಷಯ ಆದಷ್ಟು ಬೇಗ ನನ್ನ ಕಿವಿಗೆ ಬೀಳಬೇಕು. ಬೇರೆ ಮಾತುಗಳ ಅವಶ್ಯಕತೆ ಇಲ್ಲ. ಇದೇ ನನ್ನ ಮನೆಯ ನಿರ್ಧಾರ. ಇವನ್ ಯಾಕೆ ನನ್ನ ಫೋನ್ ಪಿಕ್ ಮಾಡ್ತಾ ಇಲ್ಲ? ಆದಿಶೇಷ, ನಿಂತ್ಕೋ ನಿಂತ್ಕೋ ಆದಿಶೇಷ. ನಾಗಿಣಿಯಾಗಿ ಬದಲಾಗಕ್ಕೂ ಆಗ್ತಿಲ್ಲ. ಆದಿಶೇಷ ಸರ್ಪಯಾಗ ನಡೀತಿರೋ ಕಡೆನೆ ಹೋಗ್ತಿರೋ ಹಾಗಿದೆ. ಆದಿಶೇಷ, ಪರಮೇಶ್ವರ, ದಯವಿಟ್ಟು ನನ್ನ ಆದಿಶೇಷನ ಉಳಿಸ್ಕೊಡು. ಅವನಿಗೆ ಏನು ಆಗ್ಬಾರ್ದು. ನಾನು ಒಂದು ಕ್ಷಣ ಸುಮ್ಮನೆ ಇದ್ರು ನನ್ನ ಆದಿಶೇಷನ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀನಿ. ವಾಸುಕಿ ಹತ್ರನೇ ಪರಿಹಾರ ಕೇಳಬೇಕು. ಶತ್ರುವಿನ ದರ್ಶನಕ್ಕೆ ಸನ್ನದ್ಧರಾಗಿ ಆದಿಶೇಷ ಈ ಕಡೆಯೇ ಬರುತ್ತಿದ್ದಾನೆ. ಆದಿಶೇಷ ಸರ್ಪ ಆವಾಹಯಾಮಿ. ಆದಿಶೇಷ ಆವಾಹಯಾಮಿ. ಜೈ ಮಹಾಕಾಲ. ಬಾಬಾ, ಇನ್ನು ಆದಿಶೇಷ ಬಂದೇ ಇಲ್ಲ. ಅಲ್ಲಿ ನೋಡು. ನಿನ್ನ ಶತ್ರು ಆದಿಶೇಷ.